Hi everyone, Nagraj here. I welcome you all for today's session on e-banking. In the previous video session, we have discussed about universal banking concept, so where it is a method or system of providing different types of products or all types of products and services to its customer. Today's session is about e-banking, and the expansion of e-banking is electronic banking. ಸೊ ಇ ಬ್ಯಾಂಕಿಂಗ್ ಅಂದ್ರೆ ಇಲ್ಲಿ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತ ಹೇಳಿ ಅರ್ಥ. ಸೊ ಎಲೆಕ್ಟ್ರಾನಿಕ್ ಬ್ಯಾಂಕಿಗೆ ಇನ್ನು ಬೇರೆ ಬೇರೆ ನೇಮ್ಸ್ ಇದೆ, ಲೈಕ್ ವರ್ಚುವಲ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಮತ್ತೆ ಈಗ ನಾವೇನ್ ರೀಸೆಂಟ್ ಆಗಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾ ಇದ್ದೇವೆ, ದಟ್ ಈಸ್ ಆನ್ಲೈನ್ ಬ್ಯಾಂಕಿಂಗ್ ಆರ್ ಮೊಬೈಲ್ ಬ್ಯಾಂಕಿಂಗ್ ಕೂಡ ಇ ಬ್ಯಾಂಕಿಂಗ್ ಕೆಳಗಡೆನೆ ಬರುತ್ತೆ. ಸೊ ಇ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಏನು, ಇ ಬ್ಯಾಂಕಿಂಗ್ ಮೀನಿಂಗ್ ಏನು ಅನ್ನೋದು ಸೊ ಈಗ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. The concept of e-banking. So electronic banking has many names like e-banking, virtual banking, online banking, or internet banking also. It is simply the use of electronic and telecommunication networks for delivering various banking products and services. So e-banking ಅಥವಾ electronic banking ಏನಿದೆ ಅಲ್ವಾ, so ಇದು ಒಂದು platform or it is a system where it provides the services and products of bank through electronic and telecommunication network. ಕಸ್ಟಮರ್ ಏನಾದರೂ ತನಗೆ ಬೇಕಾಗಿರೋ ಪ್ರಾಡಕ್ಟ್ಸ್ಗೆ ಅಥವಾ ಬೇಕಾಗಿರೋ ಸರ್ವಿಸಸ್ಗೆ ಬ್ಯಾಂಕಿಂದ ರಿಸೀವ್ ಮಾಡ್ಕೊಳ್ಳೋದು ಥ್ರೂ ಬ್ರಾಂಚಲ್ಲೇ ಹೋಗಿ ರಿಸೀವ್ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ವೆನ್ ದ ಬ್ಯಾಂಕ್ ಈಸ್ ಪ್ರೊವೈಡಿಂಗ್ ಇ ಬ್ಯಾಂಕಿಂಗ್ ಸರ್ವಿಸಸ್. ಅಂದರೆ ಅವನು ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗಲ್ಲೇ ಅಕೌಂಟ್ ಓಪನ್ ಮಾಡ್ಕೋಬಹುದು, ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗಲ್ಲೇ ಫಂಡ್ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಹಿ ಕ್ಯಾನ್ ಪ್ರೊವೈಡ್ ಡೀಟೇಲ್ಸ್ ಆಫ್ required documents while opening or to open an account. Either it may be savings account or FD account or it may be any type of liabilities account. So ಅದೇ ರೀತಿ ಕಸ್ಟಮರ್ ಲೋನ್ ಪ್ರೊವೈಡ್ ಲೋನ್ ರಿಸೀವ್ ಮಾಡಬೇಕಂದ್ರೂ ಕೂಡ ಐ ಕ್ಯಾನ್ ಪ್ರೊವೈಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಥ್ರೂ ಆನ್ಲೈನ್ ಬ್ಯಾಂಕಿಂಗ್. ಬಟ್ ಕೆಲವು ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರಲ್ಲಿ ಕಸ್ಟಮರ್ ಕಂಪಲ್ಸರಿ ಆಗಿ ಬ್ರಾಂಚ್ ಹೋಗಬೇಕಾಗುತ್ತೆ. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಡಿಕ್ರೀಸ್ ಆಗುತ್ತೆ ಯಾವುದರಿಂದ, ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಇಂದ ಕಸ್ಟಮರ್ ಬ್ಯಾಂಕ್ ಅಲ್ಲಿ ಹೋಗಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡೋದು ತುಂಬಾ ಕಡಿಮೆ ಚಾನ್ಸಸ್ ಇರುತ್ತೆ ವೆನ್ ಬ್ಯಾಂಕ್ is providing e-banking services. Next, through e-banking a customer can access his account and also conduct many transactions using his computer or mobile phone. So ಇಲ್ಲಿ ಮೊಬೈಲ್ ಫೋನ್ ಇಂದ ಅಥವಾ ಸಿಸ್ಟಮ್ ಇಂದ, ಕಂಪ್ಯೂಟರ್ ಇಂದ ಸೊ ಒಬ್ಬ ಕಸ್ಟಮರ್ ತನ್ನ ಅಕೌಂಟ್ ಡೀಟೇಲ್ಸ್ ನ, ತನ್ನ ಅಕೌಂಟ್ ನ ಆಕ್ಸೆಸ್ ಮಾಡ್ಕೋಬಹುದು, ಜೊತೆಗೆ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಕೂಡ ಮಾಡ್ಕೋಬಹುದು. ಸೊ ದಿಸ್ ಇಸ್ ವಾಟ್ ದ ಕಾನ್ಸೆಪ್ಟ್ ಆಫ್ ಇ ಬ್ಯಾಂಕಿಂಗ್. ಸೊ ನಾರ್ಮಲ್ ಆಗಿ ಇ ಬ್ಯಾಂಕಿಂಗ್ ಅನ್ನೋದು ಬೇಸಿಕ್ ಲೆವೆಲ್ ಇಂದ ರೈಸ್ ಆಗ್ತಾ ಬಂದಿರೋದು. ಅಂದ್ರೆ ಫಸ್ಟ್ ಅಲ್ಲೇ ಬ್ಯಾಂಕ್ ಎಲ್ಲಾ ತರ ಇ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಅಥವಾ ಇ ಬ್ಯಾಂಕಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದಿಲ್ಲ. ಸೊ ಅದು ಒಂದು ಲೆವೆಲ್ ಬೈ ಲೆವೆಲ್ ಇ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲಿ ರಿಫಾರ್ಮ್ಸ್ ಆಗ್ತಾ ಬಂತು. ಸೊ ಅದು ಯಾವ ತರ ರಿಫಾರ್ಮ್ಸ್ ಆಗ್ತಾ ಬಂತು ಅನ್ನೋದು ಲೆವೆಲ್ ಆಫ್ ಇ ಬ್ಯಾಂಕಿಂಗ್ ಅಲ್ಲಿ ನೋಡಬಹುದು. ಸೊ ಯಾವುದು ಅಂದ್ರೆ ದಟ್ ಈಸ್ ವಾಟ್ ಟೈಪ್ ಆಫ್ ಇ ಬ್ಯಾಂಕಿಂಗ್. ಸೊ ಟೈಪ್ ಆಫ್ ಇ ಬ್ಯಾಂಕಿಂಗ್ ಅಲ್ಲಿ ಏನ್ ಹೇಳ್ತಾ ಇದೆ, ಲೆವೆಲ್ 1, ಲೆವೆಲ್ 2 and ಲೆವೆಲ್ 3. ಸೊ ಟೈಪ್ಸ್ ಆಫ್ ಇ ಬ್ಯಾಂಕಿಂಗ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಲೆವೆಲ್ಸ್. ಸೊ ಒಂದು ಲೆವೆಲ್ 1, that is banks offers information of products and services through their websites to its customers. ಸೊ ಇಲ್ಲಿ ಲೆವೆಲ್ 1 ನಲ್ಲಿ ಏನ್ ಮಾಡ್ತಾ ಇದೆ, ಬ್ಯಾಂಕ್ ತನ್ನಲ್ಲಿರೋ ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸಸ್ ಅಂದ್ರೆ ಲೈಕ್ ಯಾವ ತರ ಅಕೌಂಟ್ಸ್ ಇದೆ, ಯಾವ ತರ ಅಕೌಂಟ್ಸ್ ಓಪನ್ ಮಾಡಬಹುದು, ಯಾವ ತರ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದೆ, ಅಂದ್ರೆ ಲೈಕ್ ಲೋನ್ಸ್ ಯಾವ ತರ ಲೋನ್ಸ್ ಪ್ರೊವೈಡ್ ಮಾಡ್ತಾ ಇದೆ, ಐದರ್ ಮೇ ಬಿ ಎಜುಕೇಶನ್ ಲೋನ್ ಪ್ರೊವೈಡ್ ಮಾಡ್ತಾ ಇದೆನಾ, ಇಲ್ಲ ಅಂದ್ರೆ ಫಾರಿನ್ ಎಜುಕೇಶನ್ ಲೋನ್ ಪ್ರೊವೈಡ್ ಮಾಡ್ತಾ ಇದೆನಾ, ಇಲ್ಲ ಹೋಮ್ ಲೋನ್ ಪ್ರೊವೈಡ್ ಮಾಡ್ತಾ ಇದೆನಾ, ಈ ತರ ಡಿಫರೆಂಟ್ ಟೈಪ್ಸ್ ಆಫ್ ಸರ್ವಿಸಸ್ ಏನ್ ಪ್ರೊವೈಡ್ ಮಾಡ್ತಾ ಇದೆ, ಜೊತೆಗೆ ಡಿಫರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ಏನ್ ಓಪನ್ ಮಾಡಬಹುದು ಅನ್ನೋದು ತನ್ನ ಬ್ಯಾಂಕ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ ಅಷ್ಟೇ. ಯಾವುದರಲ್ಲಿ, ಲೆವೆಲ್ 1 ನಲ್ಲಿ. ಸೆಕೆಂಡ್ ಒನ್, ಲೆವೆಲ್ 2 ನಲ್ಲಿ ಏನ್ ಹೇಳ್ತಾ ಇದೆ, ಬ್ಯಾಂಕ್ಸ್ ಅಲೋ ದೇರ್ ಕಸ್ಟಮರ್ ಟು ಸಬ್ಮಿಟ್ ಇನ್ಸ್ಟ್ರಕ್ಷನ್ಸ್ ಆರ್ ಅಪ್ಲಿಕೇಶನ್ಸ್ ಫಾರ್ ಡಿಫರೆಂಟ್ ಸರ್ವಿಸಸ್ ಅಂಡ್ ಆಲ್ಸೋ ದೇ ಕ್ಯಾನ್ ಚೆಕ್ ದೇರ್ ಅಕೌಂಟ್ ಬ್ಯಾಲೆನ್ಸ್ ಆಲ್ಸೋ. ಸೊ ಈ ಲೆವೆಲ್ 2 ನಲ್ಲಿ ಏನ್ ಮಾಡಬಹುದು, ಕಸ್ಟಮರ್ ತನ್ನ ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೋಬಹುದು, ಜೊತೆಗೆ ಏನಾದರೂ ರಿಕ್ವೈರ್ಮೆಂಟ್ಸ್ ಇದ್ರೆ ಕಸ್ಟಮರ್ ಕ್ಯಾನ್ ಅಪ್ಲೈ ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್. ಲೈಕ್ ಚೆಕ್ ಬುಕ್ ಗೋಸ್ಕರ ಇಂಟರ್ನೆಟ್ ಬ್ಯಾಂಕಿಂಗ್ ಇಂದ ಅಪ್ಲೈ ಮಾಡಬಹುದು. ಅವನು ಕಸ್ಟಮರ್ ಬ್ರಾಂಚಿಗೆ ಹೋಗಿ ಚೆಕ್ ಬುಕ್ ಅಪ್ಲಿಕೇಶನ್ ಹಾಕೋ ನೆಸೆಸಿಟಿ ಇರೋದಿಲ್ಲ. ಅಥವಾ ಡೆಬಿಟ್ ಕಾರ್ಡ್ ಬೇಕಿತ್ತು ಅಂದ್ರೆ, ಅಥವಾ ಡೆಬಿಟ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡೋದು ಆದ್ರೆ ಅದೆಲ್ಲದೂ ಕೂಡ ಕಸ್ಟಮರ್ ಕ್ಯಾನ್ ಡೂ ಇಟ್ through internet banking. Okay. However, banks do not permit their customers to do any fund-based transfers or transactions on their accounts. But ಇಲ್ಲಿ ಲೆವೆಲ್ 2 ನಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ,
ಕಸ್ಟಮರ್ ಯಾವುದೇ ಟೈಪ್ ಆಫ್ ಟ್ರಾನ್ಸಾಕ್ಷನ್ ಮಾಡಬಹುದು, ಬಟ್ ಫಂಡ್ ಟ್ರಾನ್ಸ್ಫರ್ ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ ಲೆವೆಲ್ 2 ನಲ್ಲಿ. ಅವನು ಅಪ್ಲೈ ಮಾಡ್ಕೋಬಹುದು ಪ್ರಾಡಕ್ಟ್ಸ್ಗೆ ಮತ್ತೆ ಸರ್ವಿಸಸ್ಗೆ, ಜೊತೆಗೆ ಅಕೌಂಟ್ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡ್ಕೋಬಹುದು, ಆದ್ರೆ ಫಂಡ್ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಅಂದ್ರೆ ಇದು ಬೇಸಿಕ್ ಲೆವೆಲ್ ಆಫ್ ಇ ಬ್ಯಾಂಕಿಂಗ್. ಲೆವೆಲ್ 3 ನಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇದು ಸ್ವಲ್ಪ ಅಡ್ವಾನ್ಸ್ಡ್ ಇರುತ್ತೆ. ಈ ಬ್ಯಾಂಕಿಂಗ್ ಸರ್ವಿಸ್ ಏನಿದೆ ಇದು ಸ್ವಲ್ಪ ಅಡ್ವಾನ್ಸ್ಡ್ ಇರುತ್ತೆ. ಅಂದ್ರೆ ಯಾವ ತರ ಬ್ಯಾಂಕ್ಸ್ ಅಲೋ ದೇರ್ ಕಸ್ಟಮರ್ ಟು ಆಪರೇಟ್ ದೇರ್ ಅಕೌಂಟ್ಸ್ ಫಾರ್ ಫಂಡ್ ಟ್ರಾನ್ಸ್ಫರ್, ಬಿಲ್ ಪೇಮೆಂಟ್ ಅಂಡ್ ಪರ್ಚೇಸ್ ಅಂಡ್ ರಿಡೀಮ್ ಆಫ್ ಸೆಕ್ಯೂರಿಟೀಸ್. ಸೊ ಇಲ್ಲೇನಾಗ್ತಾ ಇದೆ, ಒಂದು ಇ ಬ್ಯಾಂಕಿಂಗ್ ನಲ್ಲಿ ಅಥವಾ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಯಾವ ತರದ ಸರ್ವಿಸಸ್ ಆಕ್ಸೆಸ್ ಮಾಡಬಹುದು, ಆ ಎಲ್ಲಾ ತರದ ಸರ್ವಿಸಸ್ ನ ಆಕ್ಸೆಸ್ ಮಾಡೋ ಪರ್ಮಿಷನ್ ಇರುತ್ತೆ ಲೆವೆಲ್ 3 ಟೈಪ್ ಆಫ್ ಇ ಬ್ಯಾಂಕಿಂಗ್ ನಲ್ಲಿ. ಸೊ ಈಗ ರೀಸೆಂಟ್ ಸಿಚುವೇಶನ್ ನಲ್ಲಿ ಏನಿದೆ ಅಲ್ವಾ, ಸೊ ಪ್ರತಿಯೊಂದು ಕೂಡ ಬ್ಯಾಂಕ್ ಇ ಬ್ಯಾಂಕಿಂಗ್ ಏನ್ ಸರ್ವಿಸ್ ಕೊಟ್ಟಿದೆ, ಸೊ ಆ ಇ ಬ್ಯಾಂಕಿಂಗ್ ಸರ್ವಿಸ್ ಅಲ್ಲಿ ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ. ಸೊ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಯಾರು ಕೂಡ ಬ್ರಾಂಚ್ ಅಲ್ಲಿ ಹೋಗಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ಮೇಲೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ನ ಏನು ಪ್ರೊವೈಡ್ ಮಾಡ್ತಾ ಇದೆ. ನೆಕ್ಸ್ಟ್ ಕಾಮನ್ ಇ ಬ್ಯಾಂಕಿಂಗ್ ಸರ್ವಿಸಸ್. ಇದರಲ್ಲಿ ಇ ಬ್ಯಾಂಕಿಂಗ್ ಸರ್ವಿಸಸ್ ನ ರಿಟೇಲ್ ಸರ್ವಿಸಸ್ ಅಂತ ಹೇಳಿ, ಇನ್ನೊಂದು ಹೋಲ್ಸೇಲ್ ಸರ್ವಿಸಸ್ ಅಂತ ಹೇಳಿ ಡಿವೈಡ್ ಮಾಡಬಹುದು. ಸೊ ರಿಟೇಲ್ ಸರ್ವಿಸಸ್ ಅಲ್ಲಿ ನೋಡಬಹುದು, ಇಲ್ಲಿ ನೀವು ಅಕೌಂಟ್ ಮ್ಯಾನೇಜ್ಮೆಂಟ್, ಬಿಲ್ ಪೇಮೆಂಟ್, ನ್ಯೂ ಅಕೌಂಟ್ ಓಪನಿಂಗ್, ಕನ್ಸ್ಯೂಮರ್ ವೈರ್ ಟ್ರಾನ್ಸ್ಫರ್ಸ್, ಇನ್ವೆಸ್ಟ್ಮೆಂಟ್ ಆರ್ ಬ್ರೋಕರೇಜ್ ಸರ್ವಿಸಸ್, ಲೋನ್ ಅಪ್ಲಿಕೇಶನ್ ಅಂಡ್ ಅಪ್ರೂವಲ್ ಆಸ್ ವೆಲ್ ಆಸ್ ಅಕೌಂಟ್ ಅಗ್ರಿಗೇಷನ್. ಸೊ ಇದೆಲ್ಲದೂ ಕೂಡ ರಿಟೇಲ್ ಸರ್ವಿಸಸ್ ಆಫ್ ಇ ಬ್ಯಾಂಕಿಂಗ್. ಸೊ ಹೋಲ್ಸೇಲ್ ಸರ್ವಿಸಸ್ ನೋಡಿದಾಗ ಅಕೌಂಟ್ ಮ್ಯಾನೇಜ್ಮೆಂಟ್, ಕ್ಯಾಶ್ ಮ್ಯಾನೇಜ್ಮೆಂಟ್, ಸ್ಮಾಲ್ ಬಿಸ್ನೆಸ್ ಲೋನ್ ಅಪ್ಲಿಕೇಶನ್ಸ್ ಆರ್ ಅಪ್ರೂವಲ್ಸ್ ಆರ್ ಅಡ್ವಾನ್ಸಸ್, ದೆನ್ ಕಮರ್ಷಿಯಲ್ ವೈರ್ ಟ್ರಾನ್ಸ್ಫರ್ಸ್, ಬಿಸ್ನೆಸ್ ಟು ಬಿಸ್ನೆಸ್ ಪೇಮೆಂಟ್ಸ್ ಅಂಡ್ ಎಂಪ್ಲಾಯಿ ಬೆನಿಫಿಟ್ಸ್ ಆರ್ ಪೆನ್ಷನ್ ಅಡ್ಮಿನಿಸ್ಟ್ರೇಷನ್. ಸೊ ಇಲ್ಲಿ ಇ ಬ್ಯಾಂಕಿಂಗ್ ಸರ್ವಿಸಸ್ ನ ರಿಟೇಲ್ ಸರ್ವಿಸಸ್ ಮತ್ತೆ ಹೋಲ್ಸೇಲ್ ಸರ್ವಿಸಸ್ ಆಗಿ ಪ್ರೊವೈಡ್ ಮಾಡಬಹುದು. ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಹೋಲ್ಸೇಲ್ ಸರ್ವಿಸಸ್ ಏನಿದೆ ಅಲ್ವಾ, ಹೋಲ್ಸೇಲ್ ಸರ್ವಿಸಸ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಗೆ ಪ್ರೊವೈಡ್ ಮಾಡೋ ಸರ್ವಿಸಸ್. ಈ ಇ ಬ್ಯಾಂಕಿಂಗ್ ಸರ್ವಿಸಸ್ ಏನಿದೆ, ಇ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲಿ ಬಿಸ್ನೆಸ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಗೆ ಇಲ್ಲ ಎಂಟರ್ಪ್ರಿನರ್ಸ್ ಗೆ ಪ್ರೊವೈಡ್ ಮಾಡೋ ಸರ್ವಿಸಸ್ ನ ಹೋಲ್ಸೇಲ್ ಸರ್ವಿಸಸ್ ಕೆಳಗಡೆ ನಾವು ಡಿವೈಡ್ ಮಾಡಬಹುದು. ರಿಟೇಲ್ ಸರ್ವಿಸಸ್ ಏನಿದೆ, ಈ ರಿಟೇಲ್ ಸರ್ವಿಸಸ್ ಎಲ್ಲದು ಕೂಡ ಇಂಡಿವಿಜುವಲ್ ಕಸ್ಟಮರ್ಸ್ ಗೆ ಪ್ರೊವೈಡ್ ಮಾಡೋ ಸರ್ವಿಸಸ್ ಆಗಿ ನಾವು ಮೆನ್ಷನ್ ಮಾಡಬಹುದು ಇದರಲ್ಲಿ. ಸೊ ರಿಟೇಲ್ ಸರ್ವಿಸಸ್ ಯಾರಿಗೆ ಪ್ರೊವೈಡ್ ಮಾಡೋದು ಅಂದ್ರೆ ಇಂಡಿವಿಜುವಲ್ ಅಕೌಂಟ್ ಹೋಲ್ಡರ್ಸ್ ಲೈಕ್ ಸೇವಿಂಗ್ಸ್ ಅಕೌಂಟ್ ಹೋಲ್ಡರ್ ಆರ್ ಇಂಡಿವಿಜುವಲ್ ಕಸ್ಟಮರ್ಸ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಹೋಲ್ಡರ್ಸ್ ಏನಿರ್ತಾರಲ್ವಾ, ಅವರಿಗೆ ರಿಟೇಲ್ ಸರ್ವಿಸಸ್ ಪ್ರೊವೈಡ್ ಮಾಡೋದು ಈ ಬ್ಯಾಂಕಿಂಗ್ ನಲ್ಲಿ. ಹೋಲ್ಸೇಲ್ ಸರ್ವಿಸಸ್ ಯಾರಿಗೆ ಪ್ರೊವೈಡ್ ಮಾಡೋದು ಅಂದ್ರೆ ಬಿಸ್ನೆಸ್ ಆರ್ಗನೈಸೇಷನ್ಸ್ ಮತ್ತೆ ಬಿಸ್ನೆಸ್ ಪರ್ಸನ್ಸ್ ಗೆ ಇಲ್ಲಾಂದ್ರೆ ಎಂಟರ್ಪ್ರಿನರ್ಸ್ ಗೆ ಪ್ರೊವೈಡ್ ಮಾಡೋ ಸರ್ವಿಸಸ್ ಇದೆ ಎಲ್ಲದು ಕೂಡ ಹೋಲ್ಸೇಲ್ ಸರ್ವಿಸಸ್. ಸೊ ಕಾಮನ್ಲಿ ಜನರಲಿ ಈ ಬ್ಯಾಂಕಿಂಗ್ ಸರ್ವಿಸಸ್ ನ ಎರಡು ತರ ಡಿವೈಡ್ ಮಾಡಬಹುದು, ರಿಟೇಲ್ ಅಂಡ್ ಹೋಲ್ಸೇಲ್ ಸರ್ವಿಸಸ್. ನೆಕ್ಸ್ಟ್ ಇಂಪಾರ್ಟೆನ್ಸ್. ಸೊ ಇಂಪಾರ್ಟೆನ್ಸ್ ನಾವಿಲ್ಲಿ 3 ಎಲಿಮೆಂಟ್ಸ್ ಅಲ್ಲಿ ಡಿವೈಡ್ ಮಾಡಬಹುದು. ಒಂದು ಇಂಪಾರ್ಟೆನ್ಸ್ ಆಫ್ ಇ ಬ್ಯಾಂಕಿಂಗ್ ಫಾರ್ ಬ್ಯಾಂಕ್ಸ್, and the importance of e-banking for customers, and the importance of e-banking for business or business organizations. ಅಂದ್ರೆ 3 ಎಲಿಮೆಂಟ್ಸ್ ಗೂ ಅಥವಾ 3 ಎಂಟಿಟೀಸ್ ಗೂ ನಾವು ಬ್ಯಾಂಕಿಂಗ್ ಅಥವಾ ಇ ಬ್ಯಾಂಕಿಂಗ್ ಅಡ್ವಾಂಟೇಜ್ ಇದೆ ಅಂತ ಹೇಳ್ತಾ ಇದ್ದೇನೆ. ಇದರಲ್ಲಿ ಇ ಬ್ಯಾಂಕಿಂಗ್ ಅಡ್ವಾಂಟೇಜು 3 ಎಂಟಿಟೀಸ್ ರಿಸೀವ್ ಮಾಡ್ಕೊಳ್ಳುತ್ತೆ. ಅದರಲ್ಲಿ ಫಸ್ಟ್ ಎಂಟಿಟಿ ಯಾವುದು, ಬ್ಯಾಂಕ್ಸ್. ಸೊ ಬ್ಯಾಂಕಿಗೆ ಏನು ಅಡ್ವಾಂಟೇಜ್ ಇದೆ ಅಥವಾ ಏನು ಇಂಪಾರ್ಟೆನ್ಸ್ ಇದೆ ಇ ಬ್ಯಾಂಕಿಂಗ್ ಇಂದ, ಏನು ಅಡ್ವಾಂಟೇಜ್ ಏನು ಅಂದ್ರೆ ಲೆಸರ್ ಟ್ರಾನ್ಸಾಕ್ಷನ್ ಕಾಸ್ಟ್ ಇರುತ್ತೆ. ದಟ್ ಈಸ್ ವಾಟ್, ಟ್ರಾನ್ಸಾಕ್ಷನ್ ಕಾಸ್ಟ್ ಕಡಿಮೆ ಬೀಳುತ್ತೆ. ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್ ಆರ್ ದಿ ಚೀಪೆಸ್ಟ್ ಮೋಡ್ಸ್ ಆಫ್ ಟ್ರಾನ್ಸಾಕ್ಷನ್ಸ್. ಸೊ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಮೇ ಬಿ ಫಂಡ್ ಟ್ರಾನ್ಸ್ಫರ್ ಆಗಿರ್ಬೋದು, ಅಪ್ಲಿಕೇಶನ್ ಆಗಿರ್ಬೋದು, ಅಥವಾ ಬಿಲ್ ಪೇಮೆಂಟ್ ಆಗಿರ್ಬೋದು, ಇದೆಲ್ಲದೂ ಕೂಡ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್ ಏನಿದೆ ಇದು ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ ಅಂತ ಕರೀತಾರೆ. ಇಲ್ಲಿ ಕಾಸ್ಟ್ ಅನ್ನೋದು ಬಹಳ ಕಡಿಮೆ ಬೀಳುತ್ತೆ, ಪೇಪರ್ ವರ್ಕ್ ಕೂಡ ಇರೋದಿಲ್ಲ. ಸೊ ಅಲ್ಲಿ ಥರ್ಡ್ ಪಾಯಿಂಟ್ ಅಲ್ಲಿ ಅದೇ ಹೇಳ್ತಾ ಇದ್ದೇನೆ, ಲೆಸರ್ ಪೇಪರ್ ವರ್ಕ್. So digital records reduced paperwork and make the process easier to handle, and also it is environment friendly. ಇಲ್ಲಿ ಪೇಪರ್ ವರ್ಕ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಅದರ ಜೊತೆಗೆ ರೆಡ್ಯೂಸ್ಡ್ ಮಾರ್ಜಿನ್ ಫಾರ್ ಹ್ಯೂಮನ್ ಎರರ್. ಸೊ ಇಲ್ಲಿ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಏನಿರುತ್ತೆ ಅಂದ್ರೆ ಎರರ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸಿನ್ಸ್ ದಿ ಇನ್ಫಾರ್ಮೇಶನ್ ಈಸ್ ರಿಲೇಡ್ ಎಲೆಕ್ಟ್ರಾನಿಕಲಿ, ಸೊ ದೇರ್ ಈಸ್ ನೋ ರೂಮ್ ಫಾರ್ ಹ್ಯೂಮನ್ ಎರರ್. ಇಲ್ಲಿ ಮಿಸ್ಟೇಕ್ ಮಾಡೋದಾಗಿರ್ಬೋದು, ಎರರ್ ಆಗೋದಾಗಿರ್ಬೋದು ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅಂಟಿಲ್ ಅನ್ಲೆಸ್ ನಾವು ಡೇಟಾ ಏನ್ ರೆಕಾರ್ಡ್ ಮಾಡ್ತಾ ಇದೀವಿ ಅದು ರಾಂಗ್ ಇದೆ ಅಂದಾಗ ಮಾತ್ರ ರಿಸಲ್ಟ್ ಅನ್ನೋದು ರಾಂಗ್ ಬರುತ್ತೆ, ರೈಟ್. ನೆಕ್ಸ್ಟ್, ಇಟ್ ರೆಡ್ಯೂಸಸ್ ಫಿಕ್ಸ್ಡ್ ಕಾಸ್ಟ್, a lesser need for branches which translates into a lower fixed cost. ಇಲ್ಲಿ ಇ ಬ್ಯಾಂಕಿಂಗ್ ಸರ್ವಿಸಸ್ ಜಾಸ್ತಿ ಮಾಡ್ತಾ ಹೋದಂಗೆಲ್ಲ ನಾವು ಬ್ರಾಂಚಸ್ ನ ಕಡಿಮೆ ಮಾಡ್ತಾ ಹೋಗ್ಬೋದು. ಸೊ ಇ ಬ್ಯಾಂಕಿಂಗ್ ಸರ್ವಿಸಸ್ ನಾವು ಯಾವ ಏರಿಯಾದಲ್ಲಿ ಪ್ರೊವೈಡ್ ಮಾಡ್ತಾ ಇಲ್ಲ ಅಂತಂದ್ರೆ ನಾವಲ್ಲಿ ಬ್ರಾಂಚ್ ಓಪನ್ ಮಾಡಬೇಕಾಗುತ್ತೆ, ಅಂದ್ರೆ ಫಿಸಿಕಲ್ ಬ್ರಾಂಚ್ ಓಪನ್ ಮಾಡಬೇಕಾಗುತ್ತೆ.
ಸೊ ಫಿಸಿಕಲ್ ಬ್ರಾಂಚ್ ಓಪನ್ ಮಾಡೋ ಅವಶ್ಯಕತೆ ಯಾವಾಗ ಬರಲ್ಲ ಅಂದ್ರೆ ಆ ಏರಿಯಾದಲ್ಲಿ ಇ ಬ್ಯಾಂಕಿಂಗ್ ಸರ್ವಿಸಸ್ ಜಾಸ್ತಿ ಪ್ರೊವೈಡ್ ಮಾಡಿದಾಗ. ಸೊ ಇ ಬ್ಯಾಂಕಿಂಗ್ ಸರ್ವಿಸಸ್ ಜಾಸ್ತಿ ಇದ್ದಾಗ ನಾವೇಳಿ ಫಿಕ್ಸ್ಡ್ ಕಾಸ್ಟ್ ಕಡಿಮೆ ಬೀಳುತ್ತೆ, ರೈಟ್. ನೆಕ್ಸ್ಟ್, ಮೋರ್ ಲಾಯಲ್ಟಿ ಕಸ್ಟಮರ್, ಮೋರ್ ಲಾಯಲ್ ಕಸ್ಟಮರ್. ಇ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನೋದು ಒಂದು ಕಸ್ಟಮರ್ ಫ್ರೆಂಡ್ಲಿ ಸರ್ವಿಸಸ್ ಇದ್ದ ಹಾಗೆ. ಸೊ ಇಲ್ಲಿ ಏನಾಗುತ್ತೆ, ಕಸ್ಟಮರ್ ಫ್ರೆಂಡ್ಲಿ ಸರ್ವಿಸ್ ಇದ್ದಾಗ ಏನಾಗುತ್ತೆ, ಕಸ್ಟಮರ್ ವಿಲ್ ಬಿ ಮೋರ್ ಲಾಯಲ್ ಟುವರ್ಡ್ಸ್ ದ ಬ್ಯಾಂಕ್. ಯಾಕೆ ಅಂದ್ರೆ ಸೊ ಇಲ್ಲಿ ಯಾವುದೇ ರೀತಿ ಎರರ್ಸ್ ಇರೋದಿಲ್ಲ. ಆಮೇಲೆ ಕಸ್ಟಮರ್ ಫ್ರೆಂಡ್ಲಿ ಅಂದ್ರೆ ವೆನೆವರ್ ಹಿ ಕ್ಯಾನ್ ಟ್ರಾನ್ಸ್ಫರ್ ಮನಿ, ವೆನೆವರ್ ಹಿ ಕ್ಯಾನ್ ಅಪ್ಲೈ ಫಾರ್ ಎನಿ ಸರ್ವಿಸಸ್ ಆರ್ ಪ್ರಾಡಕ್ಟ್ ಥ್ರೂ ಹಿಸ್ ಮೊಬೈಲ್ ಆರ್ ಥ್ರೂ ಹಿಸ್ laptop or computer. So that is why customer can be more loyal towards the bank through e-banking services. So these are the advantages of e-banking for banks. ಇದು ಬ್ಯಾಂಕಿಗೆ ಅಡ್ವಾಂಟೇಜಸ್ ಆಗುತ್ತೆ. ನೆಕ್ಸ್ಟ್ ಎಂಟಿಟಿ ಯಾವುದು, ಕಸ್ಟಮರ್ಸ್. ಸೊ ಕಸ್ಟಮರ್ಸ್ಗೆ ಏನು ಬೆನಿಫಿಟ್ ಇರುತ್ತೆ ಹಾಗಾದ್ರೆ, ಕನ್ವೀನಿಯನ್ಸ್. ವಾಟ್ ಈಸ್ ದಟ್ ಕನ್ವೀನಿಯನ್ಸ್? he can access e-banking services. A customer can access e-banking services throughout the year. That is 24/7 into 365 days ಕೂಡ ಅವನು ಆಕ್ಸೆಸ್ ಮಾಡಬಹುದು. A customer can access his account and transact from anywhere. ಸೊ ಅವನು ಯಾವ ಟೈಮ್ ನಲ್ಲಾದ್ರೂ ಟ್ರಾನ್ಸಾಕ್ಟ್ ಮಾಡಬಹುದು, ಮನಿ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಬಟ್ ದೇರ್ ಮೇ ಬಿ ಸಮ್ ರೆಸ್ಟ್ರಿಕ್ಷನ್ಸ್ ಲೈಕ್ ವರ್ಕಿಂಗ್ ಡೇಸ್ ಅಂತ ಹೇಳಿ. ಆಮೇಲೆ ಕೆಲವು ಫಂಡ್ ಬೇಸ್ಡ್ ಟ್ರಾನ್ಸಾಕ್ಷನ್ಸ್ ಏನಿರುತ್ತೆ ಅದು ಡಿಪೆಂಡ್ ಅಪಾನ್ ದಿ ಅಮೌಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. RTGS, NEFT. ಯಾಕೆಂದ್ರೆ NEFT ಗೆ ಸರ್ಟನ್ ಲಿಮಿಟೇಷನ್ಸ್ ಇರುತ್ತೆ, RTGS ಗೆ ಲಿಮಿಟೇಷನ್ಸ್ ಇರುತ್ತೆ, IMPS ಗೆ ಕೂಡ ಲಿಮಿಟೇಷನ್ಸ್ ಇರುತ್ತೆ. ನಿಮಗೆಲ್ಲ ಇದು ಗೊತ್ತೇ ಇರುತ್ತೆ. ವಾಟ್ ಈಸ್ IMPS, ಇಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ದೆನ್ ವಾಟ್ ಈಸ್ NEFT, ಸೊ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ದೆನ್ ವಾಟ್ ಈಸ್ RTGS, ಇಟ್ ಈಸ್ ವಾಟ್ ಈಸ್ ದಟ್ RTGS ಈಸ್ ನಥಿಂಗ್ ಬಟ್ ವಾಟ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ ಹೇಳಿ ಕರೀತಾರೆ. ಸೊ ಇದೆಲ್ಲದೂ ಕೂಡ ಏನಿದೆ, ಡಿಪೆಂಡ್ ಅಪಾನ್ ದಿ ಅಮೌಂಟ್ ಡಿವೈಡ್ ಮಾಡ್ತೀವಿ ಫಂಡ್ ಬೇಸ್ಡ್ ಟ್ರಾನ್ಸಾಕ್ಷನ್ಸ್ ಥ್ರೂ ಯಾವ ಮೋಡ್ ಅಲ್ಲಿ ನಾವು ಫಂಡ್ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು, ರೈಟ್. ನೆಕ್ಸ್ಟ್, ಸೊ ಲೋವರ್ ಕಾಸ್ಟ್ ಪರ್ ಟ್ರಾನ್ಸಾಕ್ಷನ್. ಅಫ್ ಕೋರ್ಸ್ ಕಸ್ಟಮರ್ಗೆ ಮ್ಯಾಕ್ಸಿಮಮ್ ಆಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಇಂದ ಟ್ರಾನ್ಸಾಕ್ಷನ್ ಮಾಡಿದಾಗ ಅವನಿಗೆ ಮ್ಯಾಕ್ಸಿಮಮ್ ಆಗಿ ಕಮಿಷನ್ ಜಾಸ್ತಿ ಬೀಳೋದಿಲ್ಲ, ಹೌದಲ್ವಾ. ಸೊ ಈಗಂತೂ ಇದಕ್ಕಿಂತ ಮುಂಚೆ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಏನು ಪ್ರೊವೈಡ್ ಮಾಡ್ತಾ ಇದ್ದು ಬ್ಯಾಂಕ್ ಕಡೆಯಿಂದ, ಅದಕ್ಕೆ ಟ್ರಾನ್ಸಾಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ, ಟ್ರಾನ್ಸಾಕ್ಷನ್ ಕಾಸ್ಟ್ ಬೀಳ್ತಾ ಇತ್ತು, ಕಮಿಷನ್ ಚಾರ್ಜ್ ಮಾಡ್ತಾ ಇತ್ತು. ಬಟ್ ರೀಸೆಂಟ್ ಟ್ರೆಂಡ್ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಕಡೆಯಿಂದ ಸೊ ಯಾವುದೇ ಕಮಿಷನ್ ಚಾರ್ಜ್ ಮಾಡ್ತಾ ಇಲ್ಲ ಫಾರ್ limited amount, for certain amount. So since the customer does not have to visit the branch for every transaction, and also it saves him both time as well as money. ಕಸ್ಟಮರ್ ಬ್ರಾಂಚ್ಗೆ ಹೋಗಿ ಟ್ರಾನ್ಸ್ಫರ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಪ್ರತಿ ಸಲ. he can save the money as well as time, and also ಟ್ರಾನ್ಸಾಕ್ಷನ್ ಅಲ್ಲಿ ಕೂಡ ಕಮಿಷನ್ ಚಾರ್ಜಸ್ ಕೂಡ ತುಂಬಾ ಕಡಿಮೆ ಇದೆ. ನೆಕ್ಸ್ಟ್, there is no geographical barriers. So in traditional banking system, geographical distances could hamper certain banking transactions. However, with e-banking, geographical barriers are reduced. So e-banking in the bank can cover n number of types of customers, different types of customers throughout his entire region. So ಇಲ್ಲಿ ಯಾವ ರೀಜನ್, ಯಾವುದೇ ರೀಜನ್ ಅಲ್ಲಾಗಲಿ ಬ್ಯಾಂಕರ್ ತನ್ನ ಕಸ್ಟಮರ್ ನ ಕವರ್ ಮಾಡಬಹುದು ಥ್ರೂ e-banking. So these are the advantages of e-banking for customers. Next is businesses. ಸೊ ಹಾಗಾದ್ರೆ ಎಂಟರ್ಪ್ರಿನರ್ಸ್ಗೆ ಅಥವಾ ಬಿಸಿನೆಸ್ ಆರ್ಗನೈಸೇಷನ್ಸ್ಗೆ ಏನು ಬೆನಿಫಿಟ್ಸ್ ಇದೆ, ಏನು ಅಡ್ವಾಂಟೇಜಸ್ ಇದೆ, ದಟ್ ಈಸ್ ವಾಟ್ ಇಂಪಾರ್ಟೆನ್ಸ್ ಆಫ್ ಇ ಬ್ಯಾಂಕಿಂಗ್ ಫಾರ್ ಬಿಸಿನೆಸಸ್. ಫಸ್ಟ್ ಒನ್ ಈಸ್ ಅಕೌಂಟ್ ರಿವ್ಯೂಸ್. ಸೊ ಅಕೌಂಟ್ ರಿವ್ಯೂಸ್ ಅಂದ್ರೆ ಏನು, ದ ಬಿಸಿನೆಸ್ ಆರ್ ಎಂಟರ್ಪ್ರಿನರ್ ಕ್ಯಾನ್ ಚೆಕ್ ಹಿಸ್ ಅಕೌಂಟ್ ಬ್ಯಾಲೆನ್ಸ್, ಆರ್ ಹಿ ಕ್ಯಾನ್ allow or he can access his account. So business owners and designated staff members can access the accounts quickly using an online banking interface. So this allows them to review the account activity and also ensure the smooth functioning of the account. So ಇಲ್ಲಿ ಬಿಸ್ನೆಸ್ ಎಂಟರ್ಪ್ರೈಸಸ್ ಏನಿದೆ ಅಥವಾ ಎಂಟರ್ಪ್ರಿನರ್ಸ್, ಸೊ ಅವನು ಅಕೌಂಟ್ ಆಕ್ಟಿವಿಟಿನ ಅಥವಾ ಅಕೌಂಟ್ ನ ಆಕ್ಸೆಸ್ ಮಾಡಬಹುದು ವಿತ್ ಯೂಸಿಂಗ್ ಆಫ್ ಸಮ್ ಪಾಸ್ವರ್ಡ್ ಆರ್ ಸಮ್ ಕೋಡ್ ಯೂಸ್ ಮಾಡ್ಕೊಂಡು ಅವನು ಆನ್ಲೈನ್ ಬ್ಯಾಂಕಿಂಗ್ ಕೂಡ ಮಾಡ್ಕೋಬಹುದು ವೆನೆವರ್ ಹಿ ರಿಕ್ವೈರ್. Next, better productivity. So electronic banking improves productivity. It allows the automation of regular monthly payments and a host of other features to enhance the productivity of the business. Usually banking sector maximum ಆಗಿ ಯಾವ ತರ ಸೆಕೆಂಡರಿ ಸರ್ವಿಸಸ್ಗೆ ಇಂಪಾರ್ಟೆನ್ಸ್ ಕೊಡುತ್ತೆ ಅಂದ್ರೆ ಆಟೋಮೆಟಿಕ್ ಬಿಲ್ ಪೇಮೆಂಟ್ಗೆ ಇಂಪಾರ್ಟೆನ್ಸ್ ಕೊಡುತ್ತೆ. ಆಟೋಮೆಟಿಕ್ ಬಿಲ್ ಪೇಮೆಂಟ್ ಅಂದ್ರೆ ಏನು, ಟ್ರೇಡಿಂಗ್ ನಲ್ಲಿ ಬಿಸಿನೆಸ್ ಆರ್ಗನೈಸೇಷನ್ಸ್ ಸೆಲ್ಲರ್ಗೆ ಅಥವಾ ಸಪ್ಲೈಯರ್ಗೆ ಪೇಮೆಂಟ್ ಮಾಡಬೇಕು ಆದ್ರೆ ಸೊ ಅದು ಬ್ಯಾಂಕಿಗೆ ಆಟೋಮೆಟಿಕ್ ಇನ್ಸ್ಟ್ರಕ್ಷನ್ ಕೊಟ್ಟಿರುತ್ತೆ, ಅದನ್ನ ಆಟೋಪೇ ಇನ್ಸ್ಟ್ರಕ್ಷನ್ ಅಂತ ಕರೀತಾರೆ ಅಥವಾ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತ ಕರೀತಾರೆ. ಅಂದ್ರೆ ಒಂದು ಮಂತ್ ಅಲ್ಲಿ ಒಂದು ಬಿಸಿನೆಸ್ ಆರ್ಗನೈಸೇಷನ್ ಏನಾದ್ರು
ಮಟೀರಿಯಲ್ ಪರ್ಚೇಸ್ ಮಾಡಿದೆ ಅಂದರೆ ಫ್ರಮ್ ಸರ್ಟನ್ ಸಪ್ಲೈಯರ್, ಆ ಸಪ್ಲೈಯರ್ಗೆ ಆನ್ ಬಿಹಾಫ್ ಆಫ್ ಯಾರು ಬಿಸ್ನೆಸ್ ಪರ್ಸನ್ ಬ್ಯಾಂಕ್ಗೆ ಪೇಮೆಂಟ್ ಮಾಡುತ್ತೆ. ಸೊ ಯಾವಾಗ ಆನ್ ಎ ಸರ್ಟನ್ ಪೀರಿಯಡ್ ಅಥವಾ ಆನ್ ಎ ಸರ್ಟನ್ ಡೇಟ್, ಒಂದು ಡೇಟ್ಗೆ ಮೆನ್ಷನ್ ಮಾಡಿರುತ್ತೆ, ಆ ಡೇಟಲ್ಲಿ ಒಂದು ಪರ್ಟಿಕ್ಯುಲರ್ ಸಪ್ಲೈಯರ್ ಇಂದ ಎಷ್ಟು ಮಟೀರಿಯಲ್ ಬಂದಿದೆ ಅದೆಲ್ಲದು ಟೋಟಲ್ ಅಗ್ರಿಗೇಟ್ ಮಾಡಿ ಒಂದು ಸರ್ಟನ್ ಡೇಟ್ ಇರುತ್ತೆ, ಲೈಕ್ ಎವ್ರಿ ಮಂತ್ ಎಂಡ್ ಅಲ್ಲಿ ಅಥವಾ ಫಸ್ಟ್ ಆಫ್ ಎವ್ರಿ ಮಂತ್ ಅಲ್ಲಿ ಆ ಪೇಮೆಂಟ್ ಮಾಡಬೇಕು ಅಂತೇಳಿ ಆಟೋಪೇ ಇನ್ಸ್ಟ್ರಕ್ಷನ್ ಇರುತ್ತೆ. ಆಟೋಪೇ ಇನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು ಅಥವಾ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತಾನೂ ಹೇಳ್ಬೋದು. ಆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇಂದ ಬ್ಯಾಂಕರ್ ಏನ್ ಮಾಡ್ತಾನೆ, ಇಲ್ಲಿ ಪರ್ಚೇಸರ್ ಬದಲಾಗಿ ಅಥವಾ ಬೈಯರ್ ಯಾರಿದ್ದಾರೆ ಅವ್ರ ಬದಲಾಗಿ ಸೆಲ್ಲರ್ಗೆ ಬ್ಯಾಂಕ್ ಪೇಮೆಂಟ್ ಮಾಡುತ್ತೆ. ಅಂದ್ರೆ ಏನು, ಆನ್ ಬಿಹಾಫ್ ಆಫ್ ಬೈಯರ್ ದ ಬ್ಯಾಂಕ್ ಪೇಸ್ ದಿ ಅಮೌಂಟ್ ಆಫ್ ದೋಸ್ ಮಟೀರಿಯಲ್ಸ್ ಪರ್ಚೇಸ್ಡ್ ಫ್ರಮ್ ಸಪ್ಲೈಯರ್ಸ್. ದಟ್ ಈಸ್ ವಾಟ್ ಬಿಲ್ ಪೇಮೆಂಟ್. ಸೊ ನಾಟ್ ಓನ್ಲಿ ದಿಸ್, ಈವನ್ ಕಸ್ಟಮರ್ಸ್ ಕೂಡ ಅಷ್ಟೇ. ಕಸ್ಟಮರ್ಸ್ ಅಲ್ಲಿ ಲೈಕ್ ಕೆಲವು ಯುಟಿಲಿಟಿ ಬಿಲ್ಸ್ ಇರುತ್ತೆ ಅಥವಾ ಏನಾದರೂ ಇನ್ಶೂರೆನ್ಸ್ ಬಿಲ್ಸ್ ಇರುತ್ತೆ, ಅದು ಕೂಡ ಬ್ಯಾಂಕ್ಗೆ ಪೇಮೆಂಟ್ ಮಾಡುತ್ತೆ ಆನ್ ಬಿಹಾಫ್ ಆಫ್ ಕಸ್ಟಮರ್ ಆನ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇತ್ತು ಅಂದ್ರೆ ಮಾತ್ರ ಬ್ಯಾಂಕರ್ ಪೇ ಮಾಡ್ತಾನೆ, ಯಾರ ಬದಲಾಗಿ, ಕಸ್ಟಮರ್ ಬದಲಾಗಿ. ಸೊ ಇದು ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಟ್ ಎನ್ಹಾನ್ಸಸ್ ಟು ಇಂಪ್ರೂವ್ ದ ಪ್ರೊಡಕ್ಟಿವಿಟಿ ಆಸ್ ವೆಲ್ ಆಸ್ ಇನ್ಕಮ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್. ವೈ? ಬಿಕಾಸ್ ದ ಬ್ಯಾಂಕ್ ಚಾರ್ಜಸ್ ಸರ್ಟನ್ ಅಮೌಂಟ್ ಆನ್ ದೋಸ್ ಸರ್ವಿಸಸ್. ಅದಕ್ಕೆ ಕಮಿಷನ್ ಚಾರ್ಜ್ ಮಾಡೋದ್ರಿಂದ ಸೊ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಪ್ರೊಡಕ್ಟಿವಿಟಿ ಅಂದ್ರೆ ಏನು, ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಲೋವರ್ ಕಾಸ್ಟ್. Usually cost in banking relationships are based on the resources utilized. If a certain business requires more assistance with wire transfers, deposits, etc., then the bank charges it higher fees. So with only online banking, these expenses are minimized. So usually ನಾನು ಆಗಲೇ ಹೇಳಿದೆ ನಿಮಗೆ, ಫಸ್ಟ್ ಅಲ್ಲೇ ಬಂದಿತ್ತು, ಬ್ಯಾಂಕ್ಸ್ ಅಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಏನಿದೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಇಂದ ಕಾಸ್ಟ್ ತುಂಬಾ ಕಡಿಮೆ ಇರುತ್ತೆ. ಸೊ ಈ ತರ ಕಾಸ್ಟ್ ಕಡಿಮೆ ಇರೋದ್ರಿಂದ ಸೊ ಬ್ಯಾಂಕ್ಸ್ ಹೈಯರ್ ಪ್ರಾಫಿಟ್ ನ ಅರ್ನ್ ಮಾಡ್ಕೋಬಹುದು. ಜೊತೆಗೆ ವೈರ್ ಟ್ರಾನ್ಸ್ಫರ್ಸ್ ಮತ್ತೆ ಡೆಪಾಸಿಟ್ಸ್ ಅಂತ ಏನ್ ಹೇಳ್ತಾ ಇದ್ದಾನೆ, ಲೈಕ್ ವೈರ್ ಟ್ರಾನ್ಸ್ಫರ್ಸ್ ಅಂದ್ರೆ ಏನು, ಇಟ್ ಇಸ್ ಅ ಸಿಸ್ಟಮ್ ಆಫ್ ಫಂಡ್ ಬೇಸ್ಡ್ ಟ್ರಾನ್ಸ್ಫರ್. ಸೊ ವೈರ್ ಟ್ರಾನ್ಸ್ಫರ್ ಅಂದ್ರೆ ಫಂಡ್ ಬೇಸ್ಡ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಲಾಸ್ಟ್ ಅಲ್ಲಿ ಇದೆ, ನಾನು ಡಿಫರೆನ್ಸ್ ಹೇಳ್ತೀನಿ ಅದನ್ನ. ಸೊ ಅದು ಕೂಡ ಪ್ರೊವೈಡ್ ಮಾಡಬಹುದು ಬಿಸಿನೆಸ್ ಆರ್ಗನೈಸೇಷನ್ಸ್. ಸೊ ಬಿಸಿನೆಸ್ ಆರ್ಗನೈಸೇಷನ್ ರಿಸೀವ್ ಮಾಡ್ಕೊಳ್ಳುತ್ತೆ ಬ್ಯಾಂಕಿಂದ. ಸೊ ಬ್ಯಾಂಕಿಂದ ರಿಸೀವ್ ಮಾಡ್ಕೊಳ್ಳೋದಾಗ ಏನಾಗುತ್ತೆ, ಸೊ ಅದು ಬೆನಿಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾರಿಗೆ, ಬಿಸಿನೆಸ್. ನೆಕ್ಸ್ಟ್, ಲೆಸರ್ ಎರರ್ಸ್. ಅಫ್ ಕೋರ್ಸ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಇಂದ ಎರರ್ಸ್ ಕಡಿಮೆ ಆಗುತ್ತೆ, ಅದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಲೆಸರ್ ಎರರ್ಸ್ ಬಟ್ ಇಸ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಹೆಲ್ಪ್ಸ್ reduce errors in regular banking transactions, and also bad handwriting, mistaken information, etc. that can cause errors which can prove costly. ಹೌದಲ್ವಾ? ಸೊ ಸ್ಮಾಲ್ ಎರರ್ ಇಂದ ಬಿಗ್ ಮಿಸ್ಟೇಕ್, ಅದು ಸ್ಮಾಲ್ ಮಿಸ್ಟೇಕ್ ಇಂದ ಸೊ ಬಿಗ್ ಇಂಪ್ಯಾಕ್ಟ್ ಇರಬಹುದು, ಅದು ಕೂಡ ರಿಡ್ಯೂಸ್ ಆಗುತ್ತೆ. And also easy review of the account activity enhances the accuracy of financial transactions. ಸೊ ಇಲ್ಲಿ ಡೈಲಿ ಆಕ್ಟಿವಿಟೀಸ್ ಚೆಕ್ ಮಾಡ್ಕೋಬಹುದು ಥ್ರೂ ಮೊಬೈಲ್ ಆರ್ ಥ್ರೂ ಇಂಟರ್ನೆಟ್ ಆರ್ ಥ್ರೂ ಲ್ಯಾಪ್ಟಾಪ್. ಸೊ ಅದರಿಂದ ನಮಗೆ ಸೊ ಆಕ್ಟಿವಿಟಿ ಏನ್ ನಡೀತಾ ಇದೆ ಬ್ಯಾಂಕ್ ಅಲ್ಲಿ ಅಥವಾ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮಗೆ ಈಸಿಯಾಗಿ ಅಕ್ಯುರೇಟ್ ಆಗಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೋಬಹುದು. ನೆಕ್ಸ್ಟ್, reduces fraud. Of course, electronic banking provides a digital footprint for all employees who have the right to modify banking activities. Therefore, the business has better visibility into its transactions, making it difficult for any fraudsters to play mischief. So ಇಲ್ಲಿ ಫ್ರಾಡ್ ಕೂಡ ಕಡಿಮೆ ಆಗುತ್ತೆ, ಯಾಕೆಂದ್ರೆ ಪ್ರತಿಯೊಬ್ಬ ಕಸ್ಟಮರ್ಸ್ಗೂ ಅವನಿಗೆ ಆದಂತಹ ಒಂದು ಐಡೆಂಟಿಟಿ ಐಡಿ ಇರುತ್ತೆ, ಒಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ. ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಪ್ರತಿಯೊಬ್ಬ ಕಸ್ಟಮರ್ಗೂ ತನ್ನ ಅಕೌಂಟ್ ನ ರಿವ್ಯೂ ಮಾಡೋ ಏನು ಒಂದು ಆಕ್ಸೆಸ್ ಇರುತ್ತೆ. ಅದ್ರ ಜೊತೆಗೆ ಆಕ್ಸೆಸ್ ಕೊಟ್ಟಿರೋದ್ರ ಜೊತೆಗೆ ಅಕೌಂಟ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಕೊಟ್ಟಿರ್ತಾರೆ ಕೆಲವು ಕಡೆ. ಲೈಕ್ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಡೆಬಿಟ್ ಕಾರ್ಡ್ ಪ್ರೊವೈಡ್ ಮಾಡುತ್ತೆ ಬ್ಯಾಂಕ್ ಇಂದ. ಸೊ ಡೆಬಿಟ್ ಕಾರ್ಡ್ ಲಿಮಿಟೇಷನ್ ಇರುತ್ತೆ, ಅಂದ್ರೆ ಒಂದು ಡೆಬಿಟ್ ಕಾರ್ಡ್ ಇಂದ ಮ್ಯಾಕ್ಸಿಮಮ್ ಆಗಿ ಸರ್ಟನ್ ಅಮೌಂಟ್ ಮಾತ್ರ ಏನು ವಿಡ್ರಾ ಮಾಡ್ಕೋಬಹುದು ಪರ್ ಟ್ರಾನ್ಸಾಕ್ಷನ್. ಫಾರ್ ಎಕ್ಸಾಂಪಲ್ ಒಂದು ಡೆಬಿಟ್ ಕಾರ್ಡ್ ಇಂದ ಒನ್ ಟೈಮ್ ಯು ಕ್ಯಾನ್ ವಿಡ್ರಾ ಅಪ್ ಟು 50,000. ದಟ್ಸ್ ಇಟ್, ದಟ್ ಇಸ್ ಅ ಲಿಮಿಟೇಷನ್. ಫಸ್ಟ್ ಟೈಮ್ ಕೊಟ್ಟಿರ್ತಾರೆ. ಬಟ್ ಕಸ್ಟಮರ್ ಏನಾದ್ರು ಆ ಲಿಮಿಟ್ ನ ಚೇಂಜ್ ಮಾಡಬೇಕು ಅನ್ಕೊಂಡ್ರೆ ಹಿ ಕ್ಯಾನ್ ಚೇಂಜ್ ಇಟ್. ಲೈಕ್ 50,000 ಇಂದ ಹಿ ಕ್ಯಾನ್ ಮಾಡಿಫೈ ಅಪ್ ಟು 75,000. ಇಲ್ಲ 50,000 ಬೇಕಿಲ್ಲ ನಮಗೆ, ಅದಕ್ಕಿಂತ ಕಡಿಮೆ ಬೇಕಿದೆ ಅಂದ್ರೆ ಹಿ ಕ್ಯಾನ್ ಮಾಡಿಫೈ ಅಪ್ ಟು 30,000. ದಟ್ ಈಸ್ ವಾಟ್ ಸಮ್ ಆಕ್ಸೆಸ್ ಕೊಟ್ಟಿರುತ್ತೆ ಬ್ಯಾಂಕ್ ಕಡೆಯಿಂದ ಯಾರಿಗೆ, ಕಸ್ಟಮರ್ಸ್ಗೆ, ಟು ಮಾಡಿಫೈ ಸಮ್ ಆಪ್ಷನ್ಸ್ ಥ್ರೂ ಹಿಸ್ ಆನ್ಲೈನ್ ಬ್ಯಾಂಕಿಂಗ್ ಆರ್ ಥ್ರೂ ಹಿಸ್ ಮೊಬೈಲ್ ಬ್ಯಾಂಕಿಂಗ್. ಅದೇ ತರ ಕೆಲವು ಡೆಬಿಟ್ ಕಾರ್ಡ್ಸ್ಗೆ ಅಥವಾ ಕೆಲವು ಕ್ರೆಡಿಟ್ ಕಾರ್ಡ್ಸ್ಗೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಅಲೋ ಮಾಡಿರೋದಿಲ್ಲ. ಸೊ ಅದು ಡಿಸೇಬಲ್ ಇರುತ್ತೆ. ಬಟ್ ಕಸ್ಟಮರ್ ಹಿ ಕ್ಯಾನ್ ಎನೇಬಲ್ ಇಟ್ ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ಆರ್ ಥ್ರೂ ಆನ್ಲೈನ್ ಬ್ಯಾಂಕಿಂಗ್. ಇಲ್ಲ ಅಂದ್ರೆ
by applying through online banking, he can enable international transactions of his debit card. So these are the some options which are given by the banker to its customers. So these are the importance or advantages of e-banking for business organizations, right? So these are some of popular services under e-banking in India. ಇಂಡಿಯಾದಲ್ಲಿ ಸದ್ಯಕ್ಕೆ ಪಾಪ್ಯುಲರ್ ಆಗಿ ಇರೋ ಇ ಬ್ಯಾಂಕಿಂಗ್ ಸರ್ವಿಸಸ್ ಯಾವುದು? ಆಟೋಮೆಟಿಕ್ ಟೆಲ್ಲರ್ ಮೆಷಿನ್ಸ್, ATMs, ನಿಮಗೆ ಗೊತ್ತೇ ಇದೆ ಇದು. ಟೆಲಿಫೋನ್ ಬ್ಯಾಂಕಿಂಗ್, ಅಫ್ಕೋರ್ಸ್, ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಕಾರ್ಡ್ಸ್, ಸ್ಮಾರ್ಟ್ ಕಾರ್ಡ್ಸ್, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಕರೀತಾರೆ, EFT ಸಿಸ್ಟಮ್, ದೆನ್ ECS ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸ್ ಅಂತ ಹೇಳ್ತಾರೆ, ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, ಟೆಲಿ ಬ್ಯಾಂಕಿಂಗ್ ಅಂಡ್ ಡೋರ್ ಸ್ಟೆಪ್ ಬ್ಯಾಂಕಿಂಗ್. So these are the some of the important e-banking services which are providing by current banking sector. So ನಾನು ಆಗಲೇ ಹೇಳಿದೆ ವೈರ್ ಟ್ರಾನ್ಸ್ಫರ್ ಅಂದ್ರೆ ಏನು ಅಂತ ಹೇಳಿ. So wire transfer is an electronic transfer of funds via a network that is administered by hundreds of banks and transfer service agencies around the world. So wire transfer ಅಂದ್ರೆ ಏನು? It is simple electronic fund based transfer ನ wire transfer ಅಂತ ಕರೀತಾರೆ. So this is about concept of e-banking. ಸೊ ಇ ಬ್ಯಾಂಕಿಂಗ್ ನಾವು ಈಗ ರೀಸೆಂಟ್ ಟ್ರೆಂಡ್ ಅಲ್ಲಿ ಇ ಬ್ಯಾಂಕಿಂಗ್ ಸರ್ವಿಸಸ್ ಏನಿದೆ ಅದು ತುಂಬಾ ಯೂಸ್ ಮಾಡ್ತಾ ಇದೀವಿ ಡ್ಯೂ ಟು ಪ್ಯಾಂಡಮಿಕ್. ಸೊ ಪ್ರತಿಯೊಂದು ಬಿಸಿನೆಸ್ ಆರ್ಗನೈಸೇಷನ್ ಅಲ್ಲೂ ಕೂಡ, ಪ್ರತಿಯೊಂದು ಬ್ಯಾಂಕ್ ಅಲ್ಲೂ ಕೂಡ ನಾವು ಇ ಬ್ಯಾಂಕಿಂಗ್ ಸರ್ವಿಸಸ್ ಏನು ಪ್ರೊವೈಡ್ ಮಾಡ್ತಾ ಇದೆ ಅದು ಮ್ಯಾಕ್ಸಿಮಮ್ ಆಗಿ ಈಗ ಯುಟಿಲೈಸ್ ಆಗ್ತಾ ಇದೆ. ದಟ್ ಈಸ್ ವಾಟ್ ವಿ ಕ್ಯಾನ್ ಸೇ ಡಿಜಿಟಲ್ ಬ್ಯಾಂಕಿಂಗ್ ಅಂತ ಹೇಳ್ತೀವಲ್ವಾ. ಸೊ ಡಿಜಿಟಲ್ ಬ್ಯಾಂಕಿಂಗ್ ಕೂಡ ಇ ಬ್ಯಾಂಕಿಂಗ್ ಕೆಳಗಡೆನೆ ಬರುತ್ತೆ. ಸೊ ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಇ ಬ್ಯಾಂಕಿಂಗ್. ಸೊ ಐ ಹೋಪ್ you enjoyed this video session about e-banking. In the next video we will come up with the next topic, a new topic. So till then, take care. Bye bye.